ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನು ಇವತ್ತು ಹಲಸಿನಣ್ಣು ತೊಗೊಂಬಂದಿದ್ದೀನಿ ನೋಡಿ. ಹಲಸಿನಣ್ಣನ ದೋಸೆ ಮಾಡಿದ್ದೆ, ಎಲ್ಲ ಮಾಡಿದೆ. ಹಲಸಿನಣ್ಣು ಪಾಯಸ ಮಾಡಿದ್ದೆ. ಇವತ್ತು ನಾನು ಹಲಸಿನಣ್ಣಿಂದ ಇಡ್ಲಿ ಮಾಡೋಕ್ಕೆ ಬಂದಿದ್ದೀನಿ ನೋಡಿ. ಇಡ್ಲಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಏನೇನು ಸಾಮಾನು ಬೇಕು ನೋಡಿ. ಓವರ್ ನೈಟು 1 ಕಪ್ಪು 1 ಬಟ್ಲು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ನಾವು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆಸಿಡಬೇಕು, ರಾತ್ರಿ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನೆಸಿಡಬೇಕು. ಹಾಗಾದರೆ ಚೆನ್ನಾಗಿ ನೆಂದಿರ್ತದೆ ಅಕ್ಕಿ, ತುಂಬ ಚೆನ್ನಾಗಿ ಬರುತ್ತೆ. ಹಲಸಿನಣ್ಣಿನ ಕಡುಬು ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ನೆಂದಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ಈಗ ನೋಡಿ, ನೀರು ಸೋರಿಸ್ಬಿಟ್ಟು ಹಾಕ್ಕೊತಾಯಿದ್ದೀನಿ ಅದನ್ನು. ಈಗ ಅದು ಹಾಕ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಕ್ಕೊತಾಯಿದ್ದೀನಿ. ತೆಂಗಿನಕಾಯಿನೂ ಹಾಕ್ಕೋಬೇಕು ಇದಕ್ಕೆ, ಹಾಗಾದರೆ ಟೇಸ್ಟ್ ಚೆನ್ನಾಗಿರ್ತವೆ. ಇದು ಸ್ವಲ್ಪ ಸಮದಾದ್ಮೇಲೆ ಹಲಸಿನಣ್ಣು ಹಾಕ್ಕೊಳ್ಳೋಣ. ಇದು ರುಬ್ಕೊಂಬಂದ್ಬಿಡ್ತೀನಿ. ಇದು ನೋಡಿ ರುಬ್ಬಾಗಿದೆ. ಈಗ ನೋಡಿ ಸ್ವಲ್ಪ ತರಿ ಹೆಂಗೆ ರುಬ್ಕೋಬೇಕು, ನೈಸಿಗೆ ರುಬ್ಬಾರ್ದು. ದೋಸೆಗಾದರೆ ನೈಸ್ಗೆ ಮಾಡ್ಕೋಬೇಕು. ಈಗ ನೋಡಿ, ನಾನು ಯಾವ ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಹಲಸಿನಣ್ಣು ಹಾಕ್ಕೊತಾಯಿದ್ದೀನಿ. ಅದನ್ನು ಬೀಜ ತೆಗೆದು ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ನೋಡಿ ಅರ್ಧ ಹಾಕ್ಕೊಂಡು ಈಗ ಅದನ್ನು ದಪ್ಪಾಗಿ ಮಿಕ್ಸಿ ಮಾಡ್ಕೋಬೇಕು. ರಿವರ್ಸ್ ಹೊಡ್ಕೋಬೇಕು. ಮಿಕ್ಸಿ ಮಾಡಬಾರ್ದು, ನೈಸ್ ಆಗುತ್ತೆ. ರಿವರ್ಸ್ ಹೊಡೆದ್ರೆ ತರ್ತರಿ ಆಗುತ್ತೆ, ಚೆನ್ನಾಗಿರುತ್ತೆ. ಅವಾಗ ತರ್ತರಿ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಅಷ್ಟು ಟೇಸ್ಟಿಯಾಗಿ, ಅಷ್ಟು ಇಂಟ್ರೆಸ್ಟಾಗಿ, ಅಷ್ಟು ಚೆನ್ನಾಗಿ ತಿಂತವೆ ಮಕ್ಕಳುಗಳು. ಸುಮ್ಮನೆ ಬರೀ ಹಲಸಿನಣ್ಣು ತಿನ್ನೋದು, ಬರೀ ಪಾಯಸ ಮಾಡೋದು, ದೋಸೆ ಮಾಡೋದು ಇದೇ ಮಾಡ್ತಾರಲ್ವ. ಅದಕ್ಕೆ ನಾನು ಒಂದು ರುಚಿಯಾಗಿರಲಿ, ಮಕ್ಕಳಿಗೆ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಇಡ್ಲಿಗೆ ಬೆಲ್ಲ ಹಾಕೋರು ಹಾಕೋತಾರೆ. ನಾನು ಬೆಲ್ಲ ಹಾಕ್ತಾಯಿಲ್ಲ. ಹಣ್ಣೇ ಸ್ವೀಟ್ ಇದೆ, ತುಂಬ ಸ್ವೀಟ್ ಇದೆ ಹಣ್ಣು. ಅದಕ್ಕೆ ನಾನು ಹಾಗೆ ಮಾಡ್ತಾಯಿದ್ದೀನಿ, ಬೆಲ್ಲ ಹಾಕ್ತಾಯಿಲ್ಲ ನಾನೀಗ. ಹಾಗೇ ರುಬ್ಕೊಂಡು ತರ್ತರಿಯಾಗಿ ಹಾಗೇ ಅದಕ್ಕೆ ಅರಿಶಿಣದ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಇಡ್ಲಿ ಮಾಡ್ತೀನಿ. ತುಂಬ ಚೆನ್ನಾಗಿರ್ತದೆ, ತುಂಬ ಘಮ ಅಂತ ಇರ್ತದೆ. ಅರಿಶಿಣದ ಎಲೆ ಗಮನ ಇಂತುವೆ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ಮಾಡ್ತೀನಿ ನೋಡಿ. ಅದೇ ಥರ ನೀವು ಮಾಡಿ, ನಿಮಗೂ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಅಂತ. ನೀವು ಮಾಡಿ ನಿಮ್ಮ ಮನೆಗಳಲ್ಲೂ. ಹೊಸಬ್ರು ನನ್ನ ವಿಡಿಯೋ ನೋಡ್ತಾಯಿದ್ರಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಾಗೆ ನೋಡಬೇಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ನಿಮಗೆ ಚಾರ್ಜ್ ಬರೋಲ್ಲ, ದುಡ್ಡು ಬೀಳಲ್ಲ ನಿಮಗೆ. ನನ್ನದು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಇದೇ ಥರ ನಿಮ್ಮ ಸಪೋರ್ಟ್ ಅಂತೂ ತುಂಬ ಅಗತ್ಯ ನನಗೆ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸಪೋರ್ಟ್ ಮಾಡ್ತಾಯಿರಿ ನೋಡಿ. ಈಗ ಆಯಿತು, ತಿರ್ಗಿ ಮತ್ತೆ ರುಬ್ಕೊಂಡು ಈ ಪಾತ್ರೆಗೆ ಸುರ್ಕೋತಾಯಿದ್ದೀನಿ. ತರ್ತರಿಯಾಗಿ ಹಲಸಿನಣ್ಣು, ಅಕ್ಕಿ ಮತ್ತು ತೆಂಗಿನಕಾಯಿ 3 ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ನೋಡಿ, 2ನೇ ಸತಿಂದು ರುಬ್ಕೊಂಡಾಯಿತು. ಈಗಿದೆ ನೋಡಿ. ಈಗ ಇಡ್ಲಿ ಮಾಡೋಕ್ಕೆ ಅರಿಶಿಣದೆಲೆ ಇತ್ತು ನಮ್ಮನೆ ಗಿಡದಲ್ಲೇ, ಪಾಟಲ್ಲಿ ಹಾಕ್ಕೊಂಡಿದ್ದೆ. ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಎಲೆನ ತೊಗೊಂಬಂದಿದ್ದೀನಿ. ನಾನು ಎಣ್ಣೆ ಏನು ಸವರ್ತಿಲ್ಲ, ಬರೀ ಹಂಗೆ ಹಾಕ್ತಾಯಿದ್ದೀನಿ. ಎಲೆನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಬರೀ ಎಲೆ ಹಾಕ್ಬಿಟ್ಟು ಹಾಗೆ ಅದ್ರ ಮೇಲೆ ಇಡ್ಲಿ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಚಿಕ್ಕವಿದ್ದರೆ ಹಿಂಗೆ ಪೀಸ್ ಸೇರಿಸ್ಕೋಬೇಕು. 1-2-3 ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ದೊಡ್ಡವಾದರೆ ಒಂದೊಂದೇ ಎಲೆ ಹಾಕ್ಕೋಬೋದು. ಚಿಕ್ಕವು ಎಲೆ ನಾನು ಮೊನ್ನೆ ಕಿತ್ಬಿಟ್ಟಿದ್ದೆ, ಹಾಗಾಗಿ ಚಿಕ್ಕವು ಎಲೆಗಳಿವು. ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ. ಈಗ ನೋಡಿ, ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೋತಾಯಿದ್ದೀನಿ. ಇನ್ಸ್ಟೆಂಟಾಗಿ ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಹದ ಮಾಡ್ಕೋಬೇಕಲ್ಲ ನೋಡಿ, ಈ ಥರ ಇದೆ. ಈಗ ಇಡ್ಲಿ ಹಿಟ್ಟಿನ ಅದಕ್ಕಿದೆ. ದೋಸೆ ಹಿಟ್ಟಿನ ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ, ಇಡ್ಲಿ ಹಿಟ್ಟಿನ ಅದಕ್ಕೆ ಇರಬೇಕದು. ಈಗ ನೋಡಿ, ಇಡ್ಲಿ ಬಟ್ಲಿಗೆಲ್ಲ ಎಲೆ ಹಾಕಿ ಇಟ್ಕೊಂಡಿದ್ದೀನಿ, ಅರಿಶಿಣದ ಎಲೆಯ. ಈಗ ಅದ್ರ ಮೇಲೆ ಒಂದೊಂದು ಸೌಟಿನ ಮೇಲೆ ಒಂದೊಂದು ಸ್ವಲ್ಪ ಹಾಕ್ಕೊತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಹಾಕೆಲ್ಲನೂ
ಟ್ಯಾಬ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಥರ ಟ್ಯಾಬ್ ಮಾಡಬೇಕು, ಎಲ್ಲ ಕಡೆ ಒಂದೇ ಸಮ ಕೂತ್ಕೊಳ್ಳುತ್ತೆ. ಹಾಗಾದರೆ ಹಾಗೆ ಹಾಕಿದ್ರೆ ಇಟ್ಟು ಹಾಗೆ ಇಟ್ಬಿಟ್ರೆ ಹಾಗೆ ಒಂದೇ ತಾವು ಗೊಪ್ಪುನ್ ಕೂತ್ಕೊಂಡಿರುತ್ತೆ, ತಟ್ಟೆ ತುಂಬಲೂ ಆಗುತ್ತೆ. ಈಗ ನೋಡಿ ಎಲ್ಲ ಪ್ಲೇಟ್ಗಳಿಗೂ ಹಾಕಾಯಿತು. ಈಗ ತೆಂಗಿನಕಾಯಿ ಹಾಕಿ ಅಲಂಕಾರ ಮಾಡ್ತಾಯಿದ್ದೀನಿ ನಾನು. ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಸುತ್ತ ಕಡೆ ಉದುರಿಸಿ, ಈಗ ಹಳಸನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮೇಲೆ ಹಾಕಿ ಇಟ್ಟರೆ ಚೆನ್ನಾಗಿ ಬಾಯಿಗೆ ಸಿಕ್ಕುತ್ತೆ, ಚೆನ್ನಾಗಿರುತ್ತೆ ಅವಾಗ ತಿನ್ನೋಕ್ಕೆ, ಒಂಥರ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನೋಡಿ ಈ ಥರ ಎಲ್ಲಕ್ಕೂ ಹಾಕಿ ಎಲ್ಲ ಪ್ಲೇಟ್ಗಳಿಗೂ ಇದೇ ಥರ ಹಾಕಿ ಇಟ್ಕೊತಾಯಿದ್ದೀನಿ. ಈ ಥರ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಿಂಗೆ ಹಾಕಿ ಎಲ್ಲನೂ ನೋಡಿ ಸ್ಟ್ಯಾಂಡಿಗೆಲ್ಲ ಜೋಡಿಸ್ತಾ ಇದ್ದೀನಿ. ಬಟ್ಲುಗಳಿಗೆಲ್ಲ ಹಾಕಿ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡಾಯಿತು. ಈಗ ನೀರು ಕುದಿಯೋಕೆ ಇಟ್ಟಿದ್ದೀನಿ ನೋಡಿ, ನೀರು ಕುದೀತಾ ಇದೆ. ಆ ಕುದಿಯೋ ನೀರೊಳಕ್ಕೆ ಇಡೋಣ. ಇಟ್ಬಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಅಕ್ಕಿ ತರಿ ಇರುತ್ತಲ್ವ, ಅದು ಬೇಯಬೇಕಲ್ವ. ಒಂದು 15 ನಿಮಿಷ ಮಾಮೂಲಿ ಇಡ್ಲಿ ಬೇಯಿಸಂಗೆ ಬೇಯಿಸ್ಕೊಂಡ್ರೆ ಸಾಕು. ಈಗ ನೋಡಿ ಲಿಡ್ ಕ್ಲೋಸ್ ಮಾಡಿ 15 ನಿಮಿಷ ಬೇಯಿಸ್ಕೊಂಬಿಡೋಣ. ಈಗ ಇನ್ನೂ ಇದ್ದಾವೆ, ಇನ್ನೊಂದು ಸಲ ಮಾಡಬೇಕಲ್ಲ, ಅದಕ್ಕೆ ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಎಲೆಗಳನ್ನ. ಅರ್ಶಿಣದೆಲೆ ಪಾಯಸಕ್ಕೆ ಹಾಕಿದ್ರೆ, ಇಡ್ಲಿಗೆ ಹಾಕಿದ್ರೆ, ಕಡುಬಿಗೆ ಹಾಕಿದ್ರೆ ಎಲ್ಲಕ್ಕೂ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರ್ತವೆ. ಬೇಯ್ತಾ ಇದ್ರೇ ಅಷ್ಟು ಗಮನ ಇರ್ತದೆ. ಇದು ಅರ್ಶಿಣದೆಲೆಗೆ ಗಮನ, ಅದು ಬೇಯ್ತಾ ಇದ್ರೇ ಅಷ್ಟು ಗಮ್ಮನ್ನುತ್ತೆ. ಅದು ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ಗಮ್ಮಂತ ಇರ್ತದೆ. ಇಡ್ಲಿ ಬೇಯ್ತಾಯಿದ್ರೆ, ಕಡುಬು ಬೇಯ್ತಾಯಿದ್ರೆ, ಪಾಯಸ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಅದ್ಭುತವಾಗಿರ್ತದೆ. ನೋಡಿ ಬೆಂದು ಆರಿದೆ. ಈಗ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿವೆ ನೋಡಿ, ತೆಗೆದು ತೋರಿಸ್ತೀನಿ. ಈಗ ಸ್ವಲ್ಪ ತೆಗಿಯಂಗೆ ಆರಿದೆ, ಆದರೂ ತಟ್ಟೆ ಬಿಸಿ ಇದೆ. ಈಗ ನೋಡಿ ದಬ್ಬಾಕಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಬರುತ್ತೆ. ಎಲೆ ಹಾಕಿದ್ದೀನಲ್ಲ ಅರ್ಶಿಣದ ಎಲೆಯ, ಹಾಗಾಗಿ ತುಂಬ ಚೆನ್ನಾಗಿ ಬರ್ತಾವೆ ನೋಡಿ. ಬೆಂದಾದಮೇಲೆ ಆ ಥರ ತೆಗ್ದಾಕ್ಬಿಟ್ರೆ ಮುಗೀತು. ಘಮ ಘಮ ಅಂತವೆ, ಅಷ್ಟು ಚೆನ್ನಾಗಿ ಘಮ ಘಮ ಅಂತವೆ. ಈಗ ನೋಡಿ ಈ ಥರ ಇಟ್ಕೊಂಡ್ರು ಎಷ್ಟು ಚೆನ್ನಾಗಿ ಬಂದ ನೋಡಿ. ಉಲ್ಟಾ ಇಟ್ಟರು ಚೆನ್ನಾಗಿ ಕಾಣಿಸ್ತವೆ, ಮಗ್ಚಿಟ್ರು ಚೆನ್ನಾಗಿ ಕಾಣಿಸ್ತವೆ ನೋಡಿ. ಆ ತೆಂಗಿನಕಾಯಿ ಹಳಸಿನ ಹಣ್ಣು ಹಾಕಿರೋದು ಎಷ್ಟು ಚೆನ್ನಾಗಿ ಅದ್ಭುತವಾಗವೆ. ಈಗ ನೋಡಿ ಎಲ್ಲ ರೆಡಿ ಆಯಿತು, ಸರ್ವ್ ಮಾಡ್ತೀನಿ. ಈಗ ನೋಡಿ ಒಂದಿಟ್ಟೆ, ಈಗ ಇನ್ನೊಂದು ಎಲೆ ಸಹಿತನೇ ಇಟ್ಟಿದ್ದೀನಿ. ತಿನ್ನುವಾಗ ಎಲೆ ತೊಗೊಂಡು ತಿನ್ಬೋದು, ತೆಗ್ದಾಕ್ಬಿಟ್ಟು ತಿನ್ಬೋದು. ಅದಕ್ಕೆ ನಾನು ಎಲೆ ಸಹಿತನೇ ಹಾಕಿದ್ದೀನಿ ನೋಡಿ. ಇದು ಕೆಂಪು ಖಾರ, ಇದಕ್ಕೆ ಇನ್ನು ಬೇರೆ ಯಾವ ಚಟ್ನಿನೂ ಸೂಟಬಲ್ ಇಲ್ಲ. ಇದಕ್ಕೆ ಕೆಂಪು ಖಾರ, ಹಸಿರು ಖಾರ, ಖಾರ ಚಟ್ನಿನೇ ಇದಕ್ಕೆ ಭಾರಿ ಅದು ಸೂಟಬಲ್ಲು. ಇನ್ನು ಬೇರೆ ನೀವು ತೆಂಗಿನಕಾಯಿ ಚಟ್ನಿ, ಶೇಂಗಾ ಚಟ್ನಿ ಅವೆಲ್ಲ ಮಾಡಿದ್ರೆ ಯಾವ ಸೂಟಬಲ್ ಇಲ್ಲ. ಇದು ಖಾರವಾಗಿರಬೇಕು, ಸ್ವೀಟಾಗಿರುತ್ತಲ್ಲ, ಅದಕ್ಕೆ ಖಾರವಾಗಿರಬೇಕು. ಅದಕ್ಕೆ ನೋಡಿ ನಾನು ಖಾರ ಚಟ್ನಿ ಮತ್ತು ಬೆಣ್ಣೆ, ಕೆಂಪು ಖಾರ ಚಟ್ನಿ, ಹಸಿರು ಖಾರ ಚಟ್ನಿ ಎರಡನ್ನೂ ಮಾಡಿಬಿಟ್ಟು ಬೆಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ಇಡ್ಲಿ ತಿಂತಾಯಿದ್ರೆ ಇನ್ನೂ 2 ತಿನ್ನೋರು ಇನ್ನೂ ಒಂದು ತಿಂತಾರೆ. ಆ ಥರ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೆ ನೋಡಿ ನಾನು ಈ ಥರ ಸರ್ವ್ ಮಾಡಿದ್ದೀನಿ. ನೋಡಿದ್ರಿ ಅಲ್ವಾ ಹೆಂಗೆ ಮಾಡೋದು ಅಂತ. ನೀವು ಮಾಡ್ತೀರಲ್ವ, ಮಾಡಿ ನಿಮ್ಮ ಮನೆಗಳಲ್ಲೂ ಇದೇ ಥರ. ಹಣ್ಣು ತಂದಾಗ ಬರೀ ಹಣ್ಣೇ ಏನು ತಿನ್ನೋದಲ್ವ, ಇದೇ ಥರ ಮಾಡಿಕೊಂಡು ಇಡ್ಲಿ, ದೋಸೆ, ಪಾಯಸ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಮಾಡಿ ನೀವು. ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ? ಈ ನೋಡಿದ್ದಕ್ಕೆ ಇಷ್ಟ ತನಕ ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಕಮೆಂಟ್ ಹಾಕೋದು ಮರಿಬೇಡಿ, ದಯವಿಟ್ಟು ಕಮೆಂಟ್ ಹಾಕಿ. ಯಾರೇ ಆದರೂ ಪರವಾಗಿಲ್ಲ, ನೀವು ಕಮೆಂಟ್ ಹಾಕಿ. ಬೇರೆಯವ್ರಿಗೆಲ್ಲ ಶೇರ್ ಮಾಡಿ, ಎಲ್ಲರೂ ನೋಡಿ ಕಲ್ತ್ಕೊಂಡು ಅವರು ಮಾಡಲಿ, ಅವರು ತಿನ್ನಲಿ, ಟೇಸ್ಟ್ ಹೆಂಗಿದೆ ಅಂತ ಅವರು ಕಮೆಂಟ್ ಹಾಕಲಿ. ತಿನ್ನಿ, ಆನಂದಿಸಿ, ಎಂಜಾಯ್ ಮಾಡಿ. ಅಲ್ಲಿವರೆಗೂ ನಾನು ಮತ್ತೆ ಇನ್ನೊಂದು ಹೊಸ ವೀಡಿಯೋ ತೊಗೊಂಡು ಬರೋ ಗಂಟ ನೀವು ಎಂಜಾಯ್ ಮಾಡ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಕಮೆಂಟ್ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಅಷ್ಟು ಹಗುರವಾಗಿ ಅಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ.
ತಿನ್ನಿ ನೀವೂ ಟೇಸ್ಟ್ ಖಾರ ಚಟ್ನಿ ಮಾಡ್ಕೊಂಡು ತಿನ್ನಿ, ನೀವೇ ಹೇಳ್ತೀರ ಅವಾಗ. ಅಷ್ಟು ಅದ್ಭುತವಾಗಿದೆ. ತುಂಬ ಏನು ಬಿಸಿ ಬಿಸಿ ಇಡ್ಲಿಗೆ ಖಾರ ಚಟ್ನಿ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಅಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ. ನಾನು ಹೇಳೋಕ್ಕೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ ನೋಡಿ. ನಾನು ಇನ್ನೊಂದು ಸೂಪರ್ ವಿಡಿಯೋನ ಜೊತೆ ಬರ್ತೀನಿ. ಥ್ಯಾಂಕ್ ಯು.